ದೇವೇಂದ್ರ ಮಹಾಪ್ರಭುಗಳಿಂದ ಕೇಳಿದೆವು. ಹೊರಟು ಬಂದ ಕಾರ್ಯಕಾರಣ ಧರಣಿ ಬಂದಾಗ ಕೇಳು
ನರಕಾಸುರ ಅಂತ ಕೇಳಿವಲ್ಲೆವು. ಹೊರಟು ಬಂದ ಕಾರ್ಯಕಾರಣ ಗಿರಿದುರ್ಗ, ವನದುರ್ಗ, ಜಲದುರ್ಗಗಳೇ ಮುಂತಾದ ಪ್ರಾಕೃತಿಕ ದುರ್ಗಗಳಿಂದಲೂ ಕೋಟೆ ಕೊತ್ತಲೆಗಳಿಂದಲೂ ಪುರಪಾಶದಿಂದಲೂ ಈ ನಗರಕ್ಕೆ ಭದ್ರವಾದ ರಕ್ಷಣೆಯನ್ನು ಒದಗಿಸಿದ್ದೇನೆ. ಹಾಗೆಯೇ ದೈಹಿಕವಾಗಿ ಶಕ್ತಿ ಸಂಪನ್ನನಾಗಿದ್ದೇನೆ. ಮುಂದೈವ ಬಲದತ್ತ ಮನ ಮಾಡಿದೆ. ಅದಕ್ಕಾಗಿ ನನ್ನ ತಂದೆ ತಾಯಿಂದಲೋ ಅಲ್ಲ ಅವನ ತಂದೆ ತಾಯಿಂದಲೋ ಎಂದು ನನ್ನ ಮಾತಾಪಿತೃಗಳು ಯಾರು ಬೇರೆ ತಿಳಿದಿಲ್ಲ. ಸರಿಯ ನಾಗರಿಕ ಕುಲದಲ್ಲಿ ಜನಿಸಿದಾತ ಬ್ರಹ್ಮದೇವ, ವಿಷ್ಣು ಹಾಗೂ ಲಕ್ಷ್ಮಿ ತಾಯಿ ತಂದೆಯರು ಇರಲಿ, ಅವರಲ್ಲಿ ಮಾತ್ರ ಸ್ವಲ್ಪ ಯೋಚಿಸಿದರಾಯಿತು. ಈ ಹೇಳಿದ್ದನ್ನು ಬಲ ಪ್ರದರ್ಶನ
ಹಾ. ನಡೆಯುತ್ತೇನೆ. ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಚಂದ್ರ ಚೂಡವರ ಪಾರ್ವತಿ ರಮಣ ಪಾರ್ವತಿ ರಮಣ ನೀವು ಬಂದುದರಿಂದ ನಮ್ಮ ಪುರವು ಪಾವನವಾಯಿತು. ನಿಮಗುಚಿತವಾದ ದರ್ಭಾಸನವನ್ನಿಟ್ಟಿದ್ದೇನೆ, ಕುಳಿತುಕೊಳ್ಳಬೇಕು. ಅರ್ಘ್ಯ ಪಾದ್ಯಾದಿಗಳಿಂದ ಸತ್ಕರಿಸುತ್ತಿದ್ದೇನೆ, ಸ್ವೀಕರಿಸಿ ಆಶೀರ್ವದಿಸಬೇಕು. ಮುನಿಪೋತ್ತಮ, ಒಂದು ವಿಚಾರ. ಉದುರಿದಾಗಲೇ ದೇವ ಮುನಿಪಾನಾಗಮ ಇತ್ತು. ಕೇಳು ಧರಣಿ ಆತ್ಮಜನೇ ಬಳಿರೆ ಮೆಚ್ಚಿದೆ ಕೇಳು ಧರಣಿ ಆತ್ಮಜನೇ ಹರುಷಗೊಂಡೆನು ನಿನ್ನ ತೆರೆ ಭಕ್ತಿಯಂದಿ
ಕಂಡು ಸಂತೋಷಗೊಂಡಿದ್ದೇನೆ. ಹಾ, ನಿನ್ನ ಸಕಲ ಸೌಭಾಗ್ಯವನ್ನು ಅನುಭವಿಸುತ್ತಿರುವ ನಿನಗೆ ಯಾವ ಕುಂದುಕೊರತೆಗಳೂ ಇಲ್ಲ. ಆದರೆ ಸಾಂಸಾರಿಕವಾದ ಒಂದು ಕುಂದು ನಿನ್ನನ್ನು ಬಾಧಿಸುತ್ತಿದೆ. ಅದನ್ನು ನೀನು ತಿಳಿಯದೇ ಹೋದೆಯಲ್ಲ ಎಂದು ನಿನ್ನ ಎಚ್ಚರಿಸಲು ಬಂದಿದ್ದೇನೆ. ನನ್ನಲ್ಲಿ ಕುಂದನ್ನೊಂದು ಕಂಡಿರೆ ಅದೇನು ಸ್ವಾಮಿ? ಕೇಳು. ದುರಧೀರ ನಿನ್ನಯ ಸಕಲ ಸಂಪದಗೆ ನರಕಾಸುರ, ಅಸುರ ಕುಲ ಸಾರ್ವಭೌಮ ನೀನಾದರೂ ನಿನ್ನ ಸಾಂಸಾರಿಕ ದೋಷವನ್ನು ನೀನು ನೀಗಿಸಲಾಗಲಿಲ್ಲ. ಹಾ, ಪಟ್ಟದಲ್ಲಿ ನೀನು ಏಕಾಂಗಿಯಾಗಿ ಕುಳಿತಿರುವುದೇನು ಚಂದ. ಹಾ, ಅದಕ್ಕಾಗಿ ಹೇಳುತ್ತಿರುವೆ, ಸತ್ಕುಲ ಪ್ರಸೂತೆಯಾದ ಓರ್ವಾಕೆಯನ್ನು ನೀನು ಮದುವೆಯಾಗಿ. ಅದಕ್ಕಾಗಿಯೇ 16,000 ಸ್ತ್ರೀಯರನ್ನು ಗೃಹ ಬಂಧನದಲ್ಲಿರಿಸಿದ್ದೇನೆ. ಹಾ. ಒಬ್ಬ ಮುಹೂರ್ತವೊಂದನ್ನು ತಿಳಿಸಿ ವಿವಾಹವಾಗುತ್ತೇನೆ. ನರಕಾಸುರ, ನೀನು ಯಾರು? ನಿನ್ನ ಅಂತಸ್ತೇನು? ನಿನಗೆ ಅನುರೂಪಳಾದ ಸ್ತ್ರೀಯರು ಅವರಲ್ಲಿ ಯಾರೂ ಇಲ್ಲ. ಇಂದ್ರನ ವೈಭವವನ್ನು ಮೀರಿಸುವ ಸಿರಿ ಸಂಪದವು ನಿನ್ನದು. ಆದ್ದರಿಂದ ಹೇಳುತ್ತಿರುವೆ, ನಿನಗೆ ಸರಿ ಹೊಂದುವ ಹೆಣ್ಣೆಂದರೆ ಇಂದ್ರನ ಮಡದಿಯಾದ ರತಿದೇವಿಯ ವರ್ಚಸ್ಸನ್ನು ಹೊಂದಿರುವ ಶಚಿಯಲ್ಲದೆ ಬೇರೆ ಯಾರೂ ಅಲ್ಲ. ಆದ್ದರಿಂದ ನಾನು ಸೂಚಿಸಿದಂತೆ ಶಚಿಯನ್ನು ತರಲು ನೀನು ಪ್ರಯತ್ನಿಸಿ. ನಾರದರೆ, ಉತ್ತಮವಾದ ನುಡಿಗಳನ್ನು ಆಡುವವರು ನೀವಲ್ಲ. ದೇವೇಂದ್ರನ ಮಡದಿಯಾದ ಸುಲಾಮೆಯ ವಿಚಾರವನ್ನು ತಿಳಿಸಿದಿರಲ್ಲ. ಬಹಳ ಒಳ್ಳೆಯದಾಯಿತು. ದೇವಲೋಕವನ್ನು ಪಡೆಯಲು ಮದುವೆಯಾಗಲು ಇದರಿಂದ ಸಾಧ್ಯವಾಗುತ್ತದೆ. ದೇವೇಂದ್ರನ ಅರಸಿಯಾದ ಸತಿಯನ್ನು ತಂದು ವರಿಸುತ್ತೇನೆ, ಆಶೀರ್ವದಿಸಿರಿ. ಶಚಿಯನ್ನು ತರುವಾಗ ಸುಮನಸರೊಡ್ಡಿಯಾದರೆ ಸುಮ್ಮನೆ ಸರೆ.
ನಾನಿನ್ನು ಹೊರಡುತ್ತೇನೆ ನರಕಾಸುರ. ಶಂಭೋ ಶಂಕರ ಹರ ಹರ. ಹ್ಮ್. ನಮ್ಮ ಮುಂದಿನ ಕಾರ್ಯಾಚರಣೆಗಾಗಿ ಎಲ್ಲಿ ನಮ್ಮವರು ಹೊರಗೆ
ಬಂದೆ. ನಮ್ಮ ಪರಾಕ್ರಮಕ್ಕೆ ಪ್ರತಿಯೊಬ್ಬರು ಹೆದರಿ ಓಡಿದರು. ಸಮಯದಲ್ಲಿ ನೀವು ನಿಷ್ಣಾತರಾದರೆ ಜಯ ನಿಮಗೆ ತಪ್ಪಲಾರದು. ಆದ್ದರಿಂದ ವ್ಯರ್ಥವಾಗಿ ಈ ನಮ್ಮ ಯುದ್ಧವನ್ನು ಮಾಡುವುದು ಬೇಡ. ಎಲ್ಲವನ್ನು ಒಪ್ಪಿಸಿ ಕಾಲಿಗೆರೆಗೆ ಚೀರಿಸಿಕೊಳ್ಳಿ. ಬಾ ಮುಂದೆ. ಎಲ್ಲಿಗೆ ಸುರಮಾನೆಂಬವನೇ ನೀನು ಸುರಮಾನೆಂಬವನೇ ನೀನು ಗಜವನೇರಿ ರೋಗಿಣಿಯಾದವನು ಕರವಲ್ಲ ಅಂಗವಾಚರಣ ಕೊಪ್ಪಿಸಿದರೆ ಕರುಣದಿ ರಕ್ಷೆಬೇಕು. ನೀನು ಸುರನಿಗೆ ಪಡೆಯದೆ. ಹೌದು. ಸುರಪಾಯವನ್ನು ಮರೆಯರಿ. ಕೈಯಲ್ಲಿ ವಜ್ರಾಯುಧವನ್ನು ಧರಿಸಿ ಯುದ್ಧದಲ್ಲಿ ಸಮಾಧಾನಿಯಾಗಿದ್ದೀರಯ್ಯ. ಇದು ಸರಿಯಲ್ಲ. ರಾಜ್ಯವಾದಿಸಿದ ಅಧಿಪತಿಯಾದ ನಾನು ನಿನಗೆ ಹಿರಿಯ ಭಾಗದವನು. ನಿನ್ನ ಅಧಿಕಾರವನ್ನು ನನಗೆ ಒಪ್ಪಿಸು. ಕರುಣೆಯಿಂದ ಕಾಯುತ್ತೇನೆ. ಸಾಕು ಮಾಡು. ಮೂರು ಮೂರ್ತಿಗಳಿಂದಲೇ ಮೂರು ಮೂರ್ತಿಗಳ ಕರುಣೆಯಿಂದಲೇ ಹರಿದಾಗ ಸಂಪದವನ್ನು ಪಡೆದಿವೆ. ಹಾ ಇನ್ನೊಂದು ನಾನು ತಿಳಿದುಕೊಂಡೆ. ಹಾ ಈ ಸುರಲೋಕದ ಸಂಪತ್ತನ್ನು ಬೇಕೆ. ಹೌದು. ಇದಕ್ಕೆ ಸಮರ ಬೇಕೆ. ಹಾ ಶತಯಾಗವನ್ನು ಮಾಡು. ಆಮೇಲೆ ಈ ಲೋಕದಲ್ಲಿರುವ ಈ ಅಧಿಕಾರವನ್ನು ಪಡೆದುಕೋ. ಇಲ್ಲದಿದ್ದರೆ ಜತನ. ಇದಕ್ಕಾಗಿ 100 ಯಾಗಕ್ಕೆ ನನ್ನ ಶೌರ್ಯವೇ ಸಾಕು. ಬಾ ಮುಂದೆ. ನಾರದರು ಹೇಳಿದ್ದಾಗೆ ಬಂದಿದ್ದಾಯಿತು. ದೇವತೆಗಳನ್ನು ಓಡಿಸಿದ್ದಾಯಿತು. ಹರಸಿ ಶಚಿಯನ್ನು ಹುಡುಕಿದೆ. ಎಲ್ಲಿಯೂ ಆಕೆಯನ್ನು ಕಾಣದಾದೆ. ಆದ್ದರಿಂದ ಏನು ಮಾಡುವುದು? ದೇವೇಂದ್ರನ ತಾಯಿಯಾದ 5 ದೇವಿಯರ ಕರ್ಣಕುಂಡಲಗಳನ್ನು ಬಲಾತ್ಕಾರವಾಗಿ ಪಡೆದೆ. ಇನ್ನು ಅಧಿಕಾರ ನನ್ನದಾಗಿದೆ. ಈ ಸಿಂಹ ವಿಸ್ತಾರವನ್ನು ಏರುತ್ತೇನೆ. ಇನ್ನು 3 ಲೋಕಗಳ
ಹ್ಮ್. ಆತನಿಗೆ ಜ್ಞಾನವನ್ನು ಕೊಟ್ಟವನು ಬ್ರಹ್ಮದೇವರಂತಾರೆ. ಆ, ಅವರಲ್ಲಿ ಹೋಗಿ ಕೇಳಿದೆ, ಹ್ಮ್. ನನ್ನಿಂದಾಗದು ಎಂದ. ಕೈಲಾಸಕ್ಕೆ ಹೋದರೆ ಆ, ಅವರನ್ನು ಸುಳಿವೇ ಇಲ್ಲ. ಹೌದು. ಇದಕ್ಕೆ ಒಂದು ಪರಿಹಾರ ಬೇಕೇ ಆ, ಹಾ, ಶ್ರೀರಾಮನಾದಂಥ ಹಾಸಿಗೆ ಕೃಷ್ಣ ಇದ್ದಾನೆ. ಆ, ಅವರಲ್ಲಿ ಹೋದರೆ ಅವನೊಂದು ಪರಿಹಾರ ಹೇಳಬಹುದು. ಆ. ಆದ್ದರಿಂದ ನೇರ ದ್ವಾರಕ್ಕೆ ತಂದಾಗುತ್ತೇನೆ. ಹರಿಣೀಪತಿ ಕೇಳು ಶ್ರೀಹರಿ. ಹರಿಣೀಪತಿ ಕೇಳು ಶ್ರೀಹರಿ. ತಾರಕಾಪುರದಲ್ಲಿ ಭೂರಿ ವಿಭವದೋ ವೃಂದಾವನೆಯರೊಡನೆ ತ್ರಿಜದಿ. ದ್ವಾರಕಾ ನಗರವಿದು. ಶ್ರೀ ರಮಣನಾದ ನಾನು ದ್ವಾಪರಾಯುಗದಲ್ಲಿ ಕೃಷ್ಣಾಭಿಧಾನದಿಂದ ಅವತರಿಸಿದ್ದೇನೆ. ದುಷ್ಟರಿಗೆ ಶಿಕ್ಷೆ, ಶಿಷ್ಟರಿಗೆ ರಕ್ಷೆ. ಈ ಮೂಲಕ ಲೋಕ ಮೂರರಲ್ಲಿ ಧರ್ಮ ಸಂಸ್ಥಾಪನೆ. ಇದುವೇ ನನ್ನ ಅವತರಣದ ಉದ್ದೇಶ. ಭುವನ ಸೋಮದಲ್ಲಿ ಶೇಷವೆನಿಸಿಕೊಂಡ ಈ ದ್ವಾರಕಾ ನಗರದಲ್ಲಿ ನನ್ನ ಜೊತೆಯರಾದ ರುಕ್ಮಿಣೀ ಸಹಿತ ಸುಖವಾಗಿದ್ದೇನೆ. ಅದಾರು ಬರುತ್ತಿರುವುದು? ದೇವೇಂದ್ರ, ಏನು ಬಂದೆಯಯ್ಯ ಸುರಪತಿ. ಏನು ಬಂದೆಯಯ್ಯ ಅದು ಮನಸ್ಸು ತೆರೆಯಲೇ. ಆನನ ಕಂದಿದ ಬಗೆಯನು ಬೇಳೈ. ಆನನ ಕಂದಿದ ಬಗೆಯನು ಬೇಳೈ. ಮಾಡದೆಯನ್ನೊಳು ನೀರವದಿಗೆ. ಏನು ಬಂದೆಯಯ್ಯ ಸುಮನ ಸರೆರೆಯ. ಏನು ಬಂದೆಯಯ್ಯ. ದೇವೇಂದ್ರ, ನೀನು ಬಂದದ್ದನ್ನು ಕಂಡು ನನಗೆ ಆಶ್ಚರ್ಯವಾಯಿತು. ನೀನು ಬರಬಾರದೆಂದೇನೂ ಇಲ್ಲ. ದೇವತೆಗಳನ್ನೊಳಗಿಸಿಕೊಂಡು ಅತಿ ಸಂಭ್ರಮದಿಂದ ಬರಬೇಕಾದವನು ನೀನು. ನಿನ್ನಲ್ಲಿ ವೈಭವವಿಲ್ಲ. ಜರತಿ ಮತನದ ಕಾಲದಲ್ಲಿ ಅಮೃತವನ್ನು ಸವಿಸಿದ್ದ ನೀವು ಜರಾಮರಣ ವರ್ಜಿತರು. ನೀವು ಇಲ್ಲಿಗೆ ಬಂದಿದ್ದೀರೆಂದರೆ ನಿಮಗೇನು ವಿಪತ್ತು ಸಂಭವಿಸಿದೆ ಎಂಬುದು ಸ್ಪಷ್ಟ. ಯಾರಿಂದ ಕಷ್ಟ? ನಿಮಗೇನಾಯಿತು ನಷ್ಟ? ನಾನು ಮಾಡಬೇಕಾದ ಕಾರ್ಯವೇ ಎಂಬುದನ್ನು ಅನುಮಾನ ಪಡದೆ ಧೈರ್ಯದಿಂದ ಹೇಳಿ. ಶ್ರೀ ಮನೋಗರ ಸ್ವಾಮಿ ಶಾಂತ ಕೃಪಾಳು. ಶ್ರೀ ಮನೋಗರ ಸ್ವಾಮಿ ಶಾಂತ ಕೃಪಾಳು. ಕಾಮಜನಕ
ಭೂಮಿಜಾತ್ಮಜನಾದ ನರಕ ದಾನವನು ಕಾಮುಕತನದಿಂದ ಬಯಸಿ ನಾಗವನು ಕದನದಿ ಗೆಲಿದೆಮ್ಮ ಅದಿತಿ ಕುಂಡವ ವಿಧ ವೈದ ಸಂಪದಗಳನ್ನು ಒಯ್ದಿರುವ ಮದ ಮುಖನನ್ನು ಕೊಂದು ಅದು ಮಾತ್ರ ನೀನು ವಿದಶರ ರಕ್ಷಿಸಬೇಕು ಶ್ರೀವರನೇ ಶ್ರೀ ಮನೋಹರ ಸ್ವಾಮಿ ಶಾಂತ ಮಾಡು ದೇವೇಂದ್ರ ದೇವತಾಪುರ ಸಾರ್ವಭೌಮ ಹಾ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನೇ ರಕ್ಷಿಸು ರಕ್ಷಿಸು ದೇವಾ ಹಾ ಅಸಾಮಾನ್ಯನಾದ ನೀನು ಅಮಾನುಷ್ಯ ವ್ಯಕ್ತಿತ್ವವನ್ನು ಉಳ್ಳವನು ಹಾ ದುಷ್ಟ ಶಿಕ್ಷಕ ಸಜ್ಜನರನ್ನು ಪಾಲಿಸುವವನಾಗಿದ್ದೀಯ ಹಾ ದೇವಾ ಹಾ ದುರುಳನಾದ ನರಕಾಸುರನು ನಮ್ಮ ಸ್ವರ್ಗಲೋಕದಲ್ಲೇ ದಾಳಿಯನ್ನು ಮಾಡಿದ್ದಾನೆ ಹಾ ನಮ್ಮವರನ್ನೆಲ್ಲ ಸೋಲಿಸಿ ಸ್ವರ್ಗವನ್ನು ವಶಪಡಿಸಿಕೊಂಡಿದ್ದಾನೆ ಹಾ ಮುಂದಿನ ಮಾತುಗಳನ್ನು ಹೇಳುವಾಗಲೆಲ್ಲ ನನಗೆ ತಡವರಿಸುತ್ತಾ ಇದೆ ನಮ್ಮಲ್ಲಿರುವ ವಸ್ತುಗಳನ್ನೆಲ್ಲ ಅಪಹರಿಸಿದ್ದಾನೆ ಹಾ ವರುಣನ ಪಾಶ ಕುಬೇರನ ಮಣಿಶೈಲ ಹಾ. ಯಮನ ದಂಡ ಹಾ. ನನ್ನ ವಜ್ರಾಯುಧ ಹಾ. ಅದನ್ನೆಲ್ಲ ಬಿಡು ನನ್ನ ತಾಯಿಯಾದ ಅದಿತಿ ದೇವಿಯ ಕರ್ಣಕುಂಡಲಗಳನ್ನು ಸೆಳೆಹಿಡಿದಿದ್ದಾನೆ ಓಹೋ ನನಗೆ ಬಂಧುಗಳಿಂದ ಕಷ್ಟಗಳನ್ನೆಲ್ಲ ನನ್ನ ಪಾರು ಮಾಡಿ ಉದ್ಧರಿಸುವುದಂತೆ ಉದ್ಧರಿಸು ಕೇಳು ರಮಣಿಯ ನೀನು ಕೇಳು ದುರಮತಿಯ ನೀನು ಚಿಂತೆಯನ್ನು ಬೀಳುದಾನವರುಗಳನ್ನು ಕಾಲನೂರಿಗೆ ಕಡುವೆ ಕಾಲನೂರಿಗೆ ಕಡುವೆ ನಾಳೆ ದುರಜಾಲವನ್ನು ಸಂತೈದುವೆ ದೇವೇಂದ್ರ ದೇವಾ ಸುರನಿಗೆ ಒಡೆಯನು ನೀನು ಹಾ. ಅನ್ಯರ ಕಷ್ಟಗಳಿಗೆ ಸ್ಪಂದಿಸುವ ನೀನು ಲೋಕಕ್ಷೇಮವನ್ನು ಶಾಂತಿಯನ್ನು ಬಯಸುವವನು ಹಾ. ಆದ್ದರಿಂದಲೇ ನಿನ್ನಿಂದಾಗದ ಕೆಲಸವನ್ನು ಪೂರೈಸಿ ಲೋಕಕ್ಕೆ ಒಳಿತಾಗುವಂತೆ ಮಾಡಲು ಕಷ್ಟಪಡುತ್ತಿರುವ ನೀನು ನನ್ನಲ್ಲಿ ತೋರಿಕೊಂಡೆ ಹಾ. ಆ ದಾನವರು ನನಗೆ ಲಕ್ಷ್ಯವೇ ಅಲ್ಲ ಯುದ್ಧದಲ್ಲಿ ಅವರನ್ನು ಕಾರಣವರಿಗೆ ಕಳುಹಿಸುತ್ತೇನೆ ಕಾರ್ಯ ಪೂರ್ಣಗೊಳಿಸುವ ತನಕ ನೀನಿಲ್ಲಿರಬೇಕಾಗಿಲ್ಲ ಶೀಘ್ರದಲ್ಲಿಯೇ ದೇವಲೋಕವನ್ನು ಸೇರು ಆಗಲಿ ದೇವಾ ಜಯ 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 ಧರಣಿ ಬದಿಗೆ ಸುರಪದಿಯು ತಮ್ಮದರಾಳಲಿದ್ದಲು ಕರುಣಾರುಗಳ ಹೃದಯವನ್ನು ಕರೆದನು ವಿನತೆ ಆತ್ಮಜನ ದೇವೇಂದ್ರನನ್ನು ಕಳುಹಿಸಿದ್ದಾಯಿತು ಸುರರಿಗೆ ಬ್ರಾಹ್ಮಣರಿಗೆ ಸ್ತ್ರೀಯರಿಗೆ ಗೋವುಗಳಿಗೆ ಕಷ್ಟಪಡದಂತೆ ನೋಡಿಕೊಳ್ಳುವುದು ನನ್ನ ಧರ್ಮ ಕೆಲವೆಯಲ್ಲಿ ಅನೇಕ ರಾಕ್ಷಸರನ್ನು ಕೊಂದು ಧರ್ಮವನ್ನು ಧರಿಸಿದವನು ನಾನು ಗಿರಿಕಡೆಯಲ್ಲಿರುವ ಪಟ್ಟಣವು ರಾಜ್ಯೋದ್ಯೀಶವಾದುದರಿಂದ ಆಕಾಶ ಗಮನಕ್ಕೆ ಯಾರಲ್ಲಿ ಬೈನತೆಯ ಸಿದ್ಧನಾಗು ಹೊಂದಿಸಿಕೊಂಡಿದ್ದೇನೆ ಹೊಂದಿಸಿಕೊಂಡಿದ್ದೇನೆ. ಅರೆರೆ ಗರುಡನನ್ನು ಕರೆದರೆ ನೀನೇಕೆ ಬಂದೆ ಯಾಕೆ ಸ್ವಾಮಿ ನಾನು ಬರಬಾರದಿತ್ತೆ? ಹಾಗೆಂದೇನೂ ಇಲ್ಲ ಬಂದದ್ದನ್ನು ಕಂಡು ಆಶ್ಚರ್ಯವಾಯಿತು ಸ್ವಾಮಿ ನಿಮ್ಮನ್ನು ಕಾಣುವಾಗ ನನಗೂ ಆಶ್ಚರ್ಯವಾಗುತ್ತಾ ಇದೆ. ಈಗ ನೀವು ಹೊರಟದ್ದು ಎಲ್ಲಿಗೆ? ಎಲ್ಲಿಗೆ ಗಮನ ನಿಲ್ಲನ್ನ ರಮಣ ನಿಲ್ಲನ್ನ ರಮಣ ಆ, ಆ,
ನಿಮ್ಮನ್ನು ಕಾಣುವಾಗ ಹಾ, ಬಹಳ ಆಶ್ಚರ್ಯವಾಗುತ್ತಾ ಇದೆ. ಹೌದೇ? ಹೌದು ಸ್ವಾಮಿ, ಹಾ, ಎಂದಿನಂತೆ ಇವತ್ತೆಲ್ಲ ಯಾವಾಗಲೂ ನನ್ನದಾದಂತಹ ಆಸ್ಥಾನಕ್ಕೆ ಬರುವಾಗ ಹಾ, ಈ ರೀತಿಯಾಗಿ ಸಜ್ಜಾಗಿ ಬಂದವರು ನೀವಲ್ಲ. ಆದರೆ ಇನ್ನು ಮಾತ್ರ ಹಾಗಲ್ಲ. ಹಾ. ಧನುಷ ರಾಗಿಗಳನ್ನು ಧರಿಸಿದ್ದೀರಿ, ಕೈಯಲ್ಲಿ ಚಕ್ರವನ್ನು ಹಿಡಿದಿದ್ದೀರಿ. ಮಾತ್ರವಲ್ಲ, ಹೋಗಲು ಅನುಕೂಲಕ್ಕಾಗಿ ಗರುಡನನ್ನು ಬೆರ ಹಿಡಿದ್ದೀರಿ. ಸ್ವಾಮಿ, ನನ್ನದೊಂದು ಚಿಕ್ಕ ಪ್ರಶ್ನೆ. ಹೇಳಿ. ಸ್ವಾಮಿ, ಈಗ ನೀವು ಹೊರಟದ್ದು ಎಲ್ಲಿಗೆ? ಬಾಮ, ಒಳ್ಳೆಯ ಕಾರ್ಯಕ್ಕೆ ಹೋಗುವಾಗ ಹಾ. ಎಲ್ಲಿಗೆ ಎಂಬ ಅಪಶಕುನದ ಪದವನ್ನು ಹೇಳಬೇಡ ಎಂದು ಹೇಳಬಾರದೆಂದು ನಿನಗೂ ಗೊತ್ತು ತಾನೇ? ಗೊತ್ತು ಸ್ವಾಮಿ, ನಾನು ಕೇಳುವಾಗ ಅದು ಅಪಶಕನ ಆಗುವುದಿಲ್ಲ. ಯಾಕೆ ಗೊತ್ತುಂಟೋ? ಯಾಕೆ? ನಿಮ್ಮ ಮನದ ಬೇಕು ಕೂಡ ನಾನೇ, ಹಾ, ಈ ಮನೆಯ ಬೆಕ್ಕು ಕೂಡ ನಾನೇ. ಹಾಗಿರುವಾಗ ನಾನು ಹೇಳುವುದರಲ್ಲಿ ಅಪಶಕನದ ಮಾತೇ ಬರುವುದಿಲ್ಲ ಸ್ವಾಮಿ. ಬಾಮ, ಸ್ವಾಮಿ, ಎಲ್ಲಿಗೆ ಎಂಬ ಪದವು ಅಪಶಕುನದ ಪದ. ಹಾ ಈಗ ಎಲ್ಲಿಗೆ ಎಂಬ ಪದದ ಬದಲು ಹಾ ಅಂದರೆ ನಿನ್ನ ಶಕ್ತಿಯನ್ನು ಕಮ್ಮಿಗೊಳಿಸುವುದಕ್ಕೋಸ್ಕರ ಹಾ. ಒಂದು ಚಿಕ್ಕ ಪದವನ್ನು ಕೊಡುತ್ತೇನೆ. ಯಾವುದದು? ದೂರ. ಹಾ, ಅದೇ ದೂರ ಎಲ್ಲಿಗೆ? ಈಗ ಒಂದು ದೂರ ಎಂಬ ಪದ ಒಂದು ಹೇಳು ಸಾಕು, ನಾನು ಹೇಳುತ್ತೇನೆ. ಹೌದಾ? ಹೌದು. ಎಲ್ಲಿಗೆ ಎನ್ನುವುದನ್ನು ಬಿಡುವ. ಹಾ. ನಿಮ್ಮ ಪಯಣ ಎತ್ತ ಕಡೆ? ನಾನು ಹೋಗುತ್ತಿರುವುದು ಪಯಣಕ್ಕಲ್ಲ, ಮತ್ತೆ? ಯುದ್ಧಕ್ಕೆ. ಹೌದಾ? ಹೌದು. ಚಿರವಾಣಿ ಕೇಳೆ ಕೊರಟಿಗ ಕಾರಣ ಗುಣಶೀಲೆ, ಕೊರಟಿಗ ಕಾರಣ ಗುಣಶೀಲೆ. ಏ ಏ, ಏ, ಏ. ಕೀರವಾಣಿ ಕೇಳೆ ಪೊರಟಿಗ ಕಾರಣ ಗುಣಶೀಲೆ, ಪೊರಟಿಗ ಕಾರಣ ಗುಣಶೀಲೆ. ತೂರಿದ ನಾಬಲ ವೈರಿಯೂ ತೂರಿದ ನಾಬಲ ವೈರಿಯು ಎನ್ನಲಿ ಹಾರಿಣಿದ ನಯನ ಭೂರಿ ಉಪದ್ರವ. ಕೀರವಾಣಿ ಕೇಳೆ ಪೊರಟಿಗ ಕಾರಣ, ಪೊರಟಿಗ ಕಾರಣ ಗುಣಶೀಲೆ. ಕೀರವಾಣಿ ಓ ಕೀರವಾಣಿ, ಸ್ವಾಮಿ, ನೀನು ಕಮಲವದನೆ ಮಾತ್ರವಲ್ಲ, ಹಾ ಕಮಲದಳಾದನೆಯೂ ಹೌದು. ಹೌದು ನೀರಿನಲ್ಲಿರುವ ಮೀನುಗಳಿಗೆ ಬೆಸ್ತನ ಭೀತಿ ಇದೆ. ಹೌದು, ಎತ್ತರದ ಪರ್ವತಕ್ಕೆ ಸಿಡಿಲಿನ ಭೀತಿ ಇದೆ. ಖಂಡಿತ. ಕಾಡಿನ ಮೃಗ ಪಕ್ಷಿಗಳಿಗೆ ಬೇಡನ ಭೀತಿ ಇದೆ. ನಿಜವಾಗಿಯೂ. ಹಾಗೆ ಹಾ. ಸುರದಿಂದ ಸಜ್ಜನರಿಗೆ ಭೀತಿ. ಹ್ಮ್. ಕಳನಾದ ನರಕನು ದೇವಲೋಕಕ್ಕೆ ದಾಳಿಯನ್ನಿಟ್ಟಿದ್ದಾನೆ. ಹೌದಾ? ದೇವೇಂದ್ರನಿಗೆ ವಿಪತ್ತನ್ನು ಸಂಭವಿಸಿದ್ದಾನೆ. ಹಾ ಅವನು ಮಾಡಬಾರದ ಕೆಲಸಗಳನ್ನೆಲ್ಲ ಮಾಡಿದ್ದಾನೆ ಹಾ ಎಂದು ದೇವೇಂದ್ರ ಬಂದು ನನಗೆ ದೂರಿದ್ದ. ಹಾ ಇದಕ್ಕೆ ನೀವೇ ದಾರಿ ತೋರಿಸಬೇಕು ಎಂದು ನನ್ನಲ್ಲಿ ವಿನಂತಿಸಿದ. ಹೌದು. ಹಾಗಾಗಿ ಆ ಕಳನಾದ ನರಕನನ್ನು ಕೊಲ್ಲುವುದಕ್ಕೆ ನಾನು ಅತ್ತ ಕಡೆಗೆ ಹೋಗುತ್ತಿದ್ದೇನೆ. ಹೌದಾ? ಸ್ವಾಮಿ, ಈಗ ನೀವು ಹೊರಟದ್ದು ಸ್ವರ್ಗಲೋಕಕ್ಕೆ? ಹೌದು. ಹೌದಾ? ಹರುಷ ವಾಯಿತು ಕಾಂತ ರಾಕ ದೈತ್ಯನ ಕೊಲವು.
ಯಾಕೆ ಬಂದಿರಾ? ಅಲ್ಲ, ನರಕಾಸುರನನ್ನು ಕೊಲ್ಲುವುದಕ್ಕಾಗಿ ನಾನು ಹೋಗುತ್ತಿದ್ದೇನೆ ಎಂದು ಹೇಳಿದಾಗ ನಿನಗೇಕೆ ಹರ್ಷವಾಯಿತು? ನೀನೆಂತ ರಾಕ್ಷಸಿಯ? ರಾಕ್ಷಸಿ ಅಲ್ಲ, ಹಾ. ಆದರೆ ನೀವು ಹೋಗುವುದು ಸ್ವರ್ಗಕ್ಕೆ ಆಗಬೇಕು. ನನ್ನ ಬದುಕು ಕೆಲಸ ಸ್ವರ್ಗದಲ್ಲೇ ಉಂಟು. ನನ್ನ ಕೆಲಸ ಸ್ವರ್ಗದಲ್ಲಿ, ಹಾ. ನಿನ್ನ ಕೆಲಸ ಏನು? ನೀವು ನಿಮ್ಮ ಕೆಲಸ ಮುಗಿಸಲು ಸ್ವರ್ಗಲೋಕಕ್ಕೆ ಹೋಗಿ ಜೊತೆಯಾಗಿ ಬರುವಾಗ ನನ್ನದೊಂದು ಚಿಕ್ಕ ಆಸೆಯನ್ನು ಈಡೇರಿಸಿದರೆ ಆಯ್ತು. ಎಂತ? ಸ್ವಾಮಿ ಮರೆತರೆ ಪಾರಿಜಾತದ ವೃಕ್ಷವ ಹೌದು ಸ್ವಾಮಿ, ಖಂಡಿತವಾಗಿಯೂ ಬಂದಿದ್ದರು. ಬಂದದ್ದು ಮಾತ್ರವಲ್ಲ, ಕೈಯಲ್ಲಿ ಒಂದು ಸುಬಸ್ತವನ್ನು ಹಿಡಿದುಕೊಂಡು ಬಂದಿದ್ದರು. ಹೌದು ಸ್ವಾಮಿ, ಖಂಡಿತವಾಗಿ ಬಂದದ್ದು ಮಾತ್ರವಲ್ಲ, ಅದನ್ನು ಕೊಂಡು ಹೋಗಿ ಮುಂದೆ ಹೇಳು. ಅರ್ಪಿಣಿಯವರಿಗೆ ಮುಗಿಸಿದ್ದಾರೆ. ಹೌದಾ? ಹೌದಲ್ವಾ? ಆ ಸಂದರ್ಭದಲ್ಲಿ ಕೋಪಗೊಂಡಂತಹ ನಾನು ನನ್ನದಾದ ಅಂತಃಪುರದ ಬಾಗಿಲನ್ನು ಹಾಕಿ ಕಪ್ಪು ಸೀರೆಯನ್ನು ಕುಳಿತ ಸಂದರ್ಭ ನಿಮಗೆ ಚೆನ್ನಾಗಿ ನೆನಪಿದೆ ಅಲ್ವೇ? ಹೌದಾ? ಏ ಬಾಬಾ ಬೈ, ಹಾ ಹೌದು ಹೌದು ಹೌದು, ನೆನಪಿದೆ. ಹೌದಲ್ವಾ? ಆಗ ನನ್ನನ್ನು ಸಮಾಧಾನಿಸುವುದಕ್ಕಾಗಿ ನೀವು ಕೊಟ್ಟ ಮಾತೊಂದಿದೆ. ಆ ಮಾತಾದರೂ ನೆನಪಿದೆ ನನಗೆ. ಯಾವ ಮಾತು? ಏ ಬಾಬಾ, ನೀನೇ ಹೇಳು, ನಿನ್ನ ಬಾಯಲ್ಲಿ ಕೇಳಿಸಿಕೊಳ್ಳುತ್ತೇನೆ, ಹೇಳು. ಹೌದಾ? ಆಗ ಕೋಪಗೊಂಡು ನನ್ನನ್ನು ಸಮಾಧಾನಿಸುವುದಕ್ಕಾಗಿ ರುಕ್ಮಿಣಿಗೆ ಮುಡಿಸಿದ್ದು ಪಾರಿಜಾತದ ಹೂವನ್ನೇ ಆದರೂ ಮಾಮಾನಿಗೆ ಪಾರಿಜಾತದ ವೃಕ್ಷವನ್ನೇ ತೋರಿಸುತ್ತೇನೆ ಎಂಬುದಾಗಿ ಮಾರವಿಯ ಆಣೆ ಮಾಡಿ ಹೇಳಿದ್ದರಲ್ಲವೇ? ಹಾ ಹೌದು. ಅದಕ್ಕೆ ಸಕಾಲವೂ ಈಗ ಒದಗಿ ಬಂದಿದೆ. ಹಾಗಾಗಿ ಸ್ವರ್ಗಕ್ಕೆ ಹೋಗುವಾಗ ನನ್ನನ್ನು ನಿಮ್ಮ ಜೊತೆಗೆ ಕರೆದುಕೊಂಡು ಹೋಗಿ ಸ್ವಾಮಿ. ಆಗುವುದಿಲ್ಲ, ಅಲ್ಲಿ ನಾನು ಹೋಗುವುದು ಯುದ್ಧಕ್ಕೆ. ಹೌದು ಸ್ವಾಮಿ. ಆ ರಾಕ್ಷಸರ ಮಧ್ಯೆ ನೀನೇಕೆ ಇರಬೇಕು? ಖಂಡಿತವಾಗಿಯೂ ನೀವು ಹೋಗುವುದು ಯುದ್ಧಕ್ಕೆ. ನನ್ನ ಸಖಿಯರು ಆಡಿದ ಮಾತುಗಳನ್ನು ನಾನು ಕೇಳಿದ್ದೇನೆ. ಅಯ್ಯೋ, ನಿನ್ನ ಸಖಿಯರು ತುಂಬಾ ಮಾತನ್ನು ಹೇಳ್ತಾರೆ. ಆ ಮಾತುಗಳನ್ನು ಕೇಳಬೇಡ ಮಾರೈತಿ. ನೀವು ಕೇಳುತ್ತಿದ್ದರೆ ಸಖಿಯರ ಮಾತನ್ನೇ ಕೇಳಬೇಕಲ್ಲವೇ? ಅವರ ಆಡಿದ ಮಾತುಗಳನ್ನು ಕೇಳಿದ್ದೇನೆ. ಕೃಷ್ಣದೇವರು ಅವರೊಟ್ಟಿಗೆ ಯುದ್ಧವನ್ನು ಮಾಡಿದ್ದಾರೆ, ಇವರನ್ನು ಮಣಿಸಿದ್ದಾರೆ, ಅವರನ್ನು ಸೋಲಿಸಿದ್ದಾರೆ ಎಂಬುದಾಗಿ. ಆದರೆ ನನ್ನ ಕಣ್ಣಾರೆ ಕಾಣುವ ಭಾಗ್ಯ ನನ್ನ ಪಾಲಿಗೆ ಒದಗಿ ಬರಲಿಲ್ಲ. ಹಾಗಾಗಿ ಇದೊಂದು ಬಾರಿ ನನ್ನನ್ನು ನಿಮ್ಮೊಟ್ಟಿಗೆ ಕರೆದುಕೊಂಡು ಜೊತೆಯಾಗಿ ಹೋಗುವ. ಬೇಡ ಬಾಮ, ಮುಂದೊಂದು ಸಲ ನೀನನ್ನು ಖಂಡಿತವಾಗಿ ಕರೆದುಕೊಂಡು ಹೋಗು. ಮುಂದೊಂದು ಸಲ ಇಲ್ಲ, ಈಗಲೇ ಕರ್ಕೊಂಡು ಹೋಗ್ಬೇಕು ನಾನು. ಅಲ್ಲ, ನೀನು ಯಾಕೆ ಆ ಜಾಗಕ್ಕೆ ಬರಬೇಕು? ಅಲ್ಲಿ ಇರುವಂತಹ ರಾಕ್ಷಸರ ಜೊತೆ ನೀನಿರುವುದು ಬೇಡ ಸ್ವಾಮಿ. ರಾಕ್ಷಸರೊಟ್ಟಿಗೆ ನೀವೇ ಯುದ್ಧವನ್ನು ಮಾಡಿ ಎಲ್ಲರನ್ನು ಸೋಲಿಸಿದ ಬಳಿಕ ಸ್ವರ್ಗಲೋಕಕ್ಕೆ ಸುವಸ್ತುಗಳನ್ನು ಒಪ್ಪಿಸುವಾಗ ಪಾರಿಜಾತ ವೃಕ್ಷ ಇರುವ ವನದ ಕಡೆಯಿಂದ ಬಂದರಾಯಿತು.
ಪಾರಿಜಾತದ ವೃಕ್ಷವೇ ಆಗಬೇಕು. ಹಾ, ಅದೇ ಪಾರಿಜಾತದ ವೃಕ್ಷವನ್ನು ಮುಂದೊಂದು ಸಲ ನಿಮಗೆ ಖಂಡಿತವಾಗಿ ತೋರಿಸ್ತೇನೆ. ಕರ್ಕೊಂಡು ಹೋಗುದಿಲ್ವಾ? ಎರಡನೇ ಮಾತಿಗೂ ಕರ್ಕೊಂಡು ಹೋಗುದಿಲ್ವಾ? ಇಲ್ಲ. ಮೂರನೇ ಮಾತಿಗೂ? ಇಲ್ಲ ಇಲ್ಲ ಇಲ್ಲ. ಆಯ್ತು ರಂಗ, ನಿಮ್ಮ ಮಾತಿಗೆ ಮೀರಿದು ಕೊಂಡೆ. ಯಾರಲ್ಲಿ ಸಖಿ? ಹಾಗೆ 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 ಹಾಗೆ. ಬೇಡ ಬೇಡ ಬೇಡ, ಬಾ ಬಾ ಬಾ. ಹಾ, ಈಗ ಕರ್ಕೊಂಡು ಹೋಗ್ತೀರಾ? ಈಗ ನೀನು ನನ್ನೊಟ್ಟಿಗೆ ಯುದ್ಧಕ್ಕೆ ಬರಲೇಬೇಕಾ? ನನ್ನೊಟ್ಟಿಗೆ ಯುದ್ಧ ಮಾಡುವುದನ್ನು ನಾನು ನೋಡ್ಬೇಕು. ಅದೊಂದು ಆಸೆ ನನಗೆ. ಆಯ್ತು. ಆದರೆ ನಿನ್ನ ಈ ಒಂದು ಆಸೆಯನ್ನು ಈಡೇರಿಸುತ್ತೇನೆ. ಸಿದ್ಧನಾಗು, ಗರುಡನನ್ನು ಏರಿಕೋ. ಆಗಲೇ ಅಂತೆ. ಮಾತ್ರವಲ್ಲ, ನಾವು ಬಂದದ್ದನ್ನು ತಿಳಿಸುವುದಕ್ಕಾಗಿ ಶಂಕನಾಗ ಮುಳುಗುತ್ತೇನೆ.
ನನ್ನವರನ್ನಲ್ಲಿ ಎಷ್ಟು ಸುಂದರ. ಅಭಿಮಾನಿ ಹೆಣ್ಣು ಮಗಳು ಹಕ್ಕಿಯನ್ನೇ ಏರಿಕೊಂಡ ಶಂಕು ಚಕ್ರದಲ್ಲಿ ಆಯುಧಗಳನ್ನು ನಂದನರು ತಂದೆ ಅಲ್ಲ. ಅಬ್ಬಬ್ಬ, ಏನು ಧೈರ್ಯವೋ ನಿನಗೆ. ವಾಯುಧಾರಣೆ ಸಹಿತ ಹಕ್ಕಿಯನ್ನೇರಿ ಶಂಕವೆನ್ನುವುದನ್ನು ಕಾರಣವೇನು? ಈ ಮುರಾಸರಲ್ಲಿ ಮುರಾಸುರ ಮುರಮಾಳದ ಮಗುವಿನಲ್ಲಿ ಏನು? ನರಕದಾನವ ಮಂದಿರಗಳಲ್ಲಿ ನಿನ್ನೊಬ್ಬನೆಂದು ನಾನು ಬಲ್ಲೆ. ಬ್ರಹ್ಮನ ವರಬಲ, ನಿನ್ನ ಅಡಿಕೊಂಡಿದ್ದ ಸೇನಾಬಲ, ಅಸುರನಿಗೆ ಬದುಕಿ ಬಂದಿದ್ದರಿಂದ ಇಂದು ಅದೇನಾಗಿ ಮೆರೆದಾಡಿದ. ಸೋಲಿನಿಂದ ಕ್ರೋಧದಿಂದ ಯಾವುದನ್ನು ಸಾಧಿಸಬಹುದೆಂದು ತಿಳಿದು ಅದನ್ಯಾಗಿ ಲೋಕ ಕಂಟಕನಾಗಿ ಧರ್ಮ ದ್ರೋಹಿಯಾಗಿದ್ದಾನೆ. ಒಡೆಯನ ರಕ್ಷಣೆಯೇ ನನ್ನ ಕರ್ತವ್ಯವೆಂದು ಬಂದರೆ ನಿನ್ನನ್ನು ಸದೆಬಡಿಯುತ್ತೇನೆ. ನಿನ್ನನ್ನು ವಿರೋಧಿಸಲೆಂದೇವೆಂದಿದ್ದೇನೆ. ಬಾಮ, ಮುರಾಸುರನನ್ನು ಬೇಕಿಸಿದ್ದಾರೆ. ಇನ್ನು ನರಕನನ್ನು ಕೊಲ್ಲುವುದಕ್ಕಾಗಿ ಹೋಗೋಣ. ಹೋಗುವ. ಪುರಾಣ ಜೀವನ ಕಳೆದಾನೆ ಜೀವನ ಕಳೆದಾನೆ ಪೂಜ ಐದು ನರಕ ಉಳಿದರೆ ಊರಿಗೆ ಹೋದೆ ನಮಗೆ ಉದರಿ ಬರೋಣ ಮಗ. ಮಧ್ಯರಾತ್ರಿಯ ಕಾಲದಲ್ಲಿ ಅಂತಹ ಒಂದು ವಾರ್ತಾಂತವನ್ನು ನನ್ನ ಕಣ್ಣುಗಳಿಗೆ ಅಪ್ಪಳಿಸಿದಲ್ಲ. ಮುರಾಸುರನು ಕಡಿಯಲೆಂಬಂತಹ ಘೋರವಾಗುತ್ತೆ. ಮಾತ್ರವಲ್ಲ, ಯಾವನೊಬ್ಬ ಕರೆಯಂತೆ ಒಂದು ಹುಡುಗಿಯನ್ನು ಕರೆದುಕೊಂಡು ಬಂದಿದ್ದಾನಂತೆ. ಆಕಾಶವನ್ನು ಭೇದಿಸಿದ್ದಾನೆ. ಆದ್ದರಿಂದ ಜಪ ಮಾಡುವುದು ಸರಿಯಲ್ಲ. ಇದು ಅಕಾಲವಲ್ಲ. ಅಕಾಲ ಅದನ್ನು ಎದುರಿಸುವುದಕ್ಕಾಗಿ ನಡೆದು ಆ
ಸಾಧ್ಯವಿಲ್ಲ ಬಾಮ, ನೋವು. ಅಯ್ಯೋ ಸ್ವಾಮಿ, ರಣರಂಗಕ್ಕೆ ಬಂದಿದ್ದೇವೆ, ಈ ರೀತಿಯಾಗಿ ಹೇಳಿದರೆ ಹೇಗೆ? ಹೇಳಿ ಯುದ್ಧವನ್ನು ಮಾಡಿ. ಆಗುವುದಿಲ್ಲ ಬಾಮ. ಸ್ವಾಮಿ, ಖಳ ಅಲ್ಲಿ ನೆಗಾಡ್ತಾ ಇದ್ದಾನೆ, ಹೇಳಿ ಯುದ್ಧವನ್ನು ಮಾಡಿ. ಅವ ನಗಾಡ್ಲಿ, ಏನಾದ್ರೂ ಮಾಡ್ಲಿ. ನಿಮ್ಗೆ ಗಾಳಿ ಹಾಕ್ಬೇಕಾ? ಸ್ವಲ್ಪ ನೀರು ಬೇಕಾ? ಗರುಡ, ಸ್ವಲ್ಪ ಗಾಳಿಯನ್ನು ಹಾಕು. ನೀನು ಗಾಳಿಯನ್ನು ಹಾಕಿದರು, ನೀರನ್ನು ಹಾಕಿದರು, ಅವನನ್ನು ಸೋಲಿಸುವುದಕ್ಕೆ ನನ್ನ ಕೈಯಲ್ಲಿ ಸಾಧ್ಯವಿಲ್ಲ. ಸ್ವಾಮಿ, ಈ ರೀತಿಯಾಗಿ ಮಾತನಾಡುವುದು ತರವಲ್ಲ. ಹೇಳಿ ಸ್ವಾಮಿ, ಎದ್ದೇಳಿ. ಆಗುವುದಿಲ್ಲ ಬಾಮ, ಮೊದಲು ನಾವು ಇಲ್ಲಿಂದ ಹೋಗೋಣ, ಬದುಕುಳಿಯೋಣ. ಸ್ವಾಮಿ, ಯುದ್ಧ ನಿಮ್ಮಿಂದ ಮಾಡುವುದಕ್ಕಾಗುವುದಿಲ್ವಾ? ಸಾಧ್ಯವೇ ಇಲ್ಲ. ಯೋಚಿಸಬೇಡಿ. ಹಾ ಸತ್ರಾಜಿತನ ಮಗಳು ನಾನು, ಹಾ. ಕ್ಷತ್ರಿಯ ಕನ್ಯೆ. ಹಾ. ಧನುಷರಾದಿಗಳನ್ನು ನನಗೊಪ್ಪಿಸಿ ಕಳ್ಳನೊಟ್ಟಿಗೆ ಯುದ್ಧವನ್ನು ನಾನು ಮಾಡಿ ಅವನನ್ನು ಮಣಿಸುತ್ತೇನೆ. ಬಿಲ್ಲು ಕೊಡಿ. ನೀನು ಯುದ್ಧವನ್ನು ಮಾಡ್ತೀಯ, ಹೌದು. ಅವನನ್ನು ಸೋಲಿಸ್ತೀಯಾ? ಹ್ಮ್ ಅವನ ರಕ್ಕಸುರ. ಹೌದು. ನನ್ನನ್ನು ಕಡಿಮೆ ಅಂತ ಭಾವಿಸಬೇಡಿ. ಬಿಲ್ಲು ಕೊಡಿ. ಎಂತಾದ್ರೂ ಅದು ನನ್ನನ್ನು ಕರಿಬೇಡ. ತೊಂದರೆ ಇಲ್ಲ. ಸಹಾಯಕ್ಕೆ ನಾನಿಲ್ಲ. ಆಯ್ತು, ಬಿಲ್ಲನ್ನು ಒಪ್ಪಿಸಿ. ಆಯುಧಗಳನ್ನು ಕೊಡುತ್ತಿದ್ದೇನೆ, ಅವನನ್ನು ಸೋಲಿಸು. ಆಶೀರ್ವಾದ ಮಾಡಿ. ಒಳ್ಳೆಯದಾಗಿ. ಸರಿ ಸ್ವಾಮಿ. ಎಲ್ಲ ಬಾ ಮುಂದೆ. ಮಾರಿಯಮ್ಮ ಗುರು.
ಹರಿಯನ್ನರಿದಾಕ್ಷಣ ನೆರೆ ಸುಜ್ಞಾನದಲ್ಲಿ ನುತಿಸಿದ ಶ್ರೀವರನ ಪದ ಕಮಲವ ಪಾಲಿಸು ನೀ ಎನ್ನ ಗೋಪಾಲ ಪಾಲಿಸು ನೀ ಎನ್ನ ಗೋಪಾಲ ಪಾಲದ ನದಿ ಗೋವಳರೋಡಾಡಿದ ಲೀಲಾ ಮಾನುಷ ತಿಂಗಡುವ ಗುಣ ಲೀಲಾ ಮಾನುಷ ತಿಂಗಡುವ ಗುಣ ಶ್ರೀರಾಮುನಿಧಿ ಮಾತ ಹರಿದಾಸನ ನಿನ್ನ ಪಾಲಿಸು ನೀಯನ್ನ ಗೋಪಾಲ ಜಯ 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 ಎಂದು ನಿನ್ನನ್ನು ಸ್ತುತಿಸುತ್ತಿದ್ದೇನೆ. ಹಾ ಮಾಂಸಾಕ್ಷಗಳಿಗೆ ಹಾ. ನೀನು ಕೃಷ್ಣ, ಆಕೆ ಸತ್ಯಭಾಮೆ. ಅಂತಹ ಚಕ್ಷುಗಳಿಗೆ ಹಾ. ಯಾರೆಂದು ತಿಳಿಯಿತು? ಹ್ಮ್. ದೇವಾ, ನೀವು ನನ್ನ ಜನಕಜನನಿಯರು. ಹಾ. ಲೋಕಕ್ಕೆ ಮಾತೃಪಿತೃಗಳಾದ ನಿಮ್ಮನ್ನು ನಾನು ಪೀಡಿಸಿದೆ. ನನಗೆ ನಿಮ್ಮಿಂದಲ್ಲದೆ ಬೇರಾರಿಂದಲೂ ಮರಣವಿಲ್ಲ. ಹೌದು. ಬ್ರಹ್ಮನ ವರಬಲವೇ ಹಾಗೆ. ಹಾ. ದೇವಾ, ನಿಮ್ಮ ದಿವ್ಯ ಚರಣಗಳನ್ನು ಕಂಡಾಗಲೇ ನನ್ನತನವೆಲ್ಲವೂ ಕಳೆದು ಹೋಯಿತು. ಹಾ. ದೇವಾ, ನಿನ್ನ ಪಾದತಲದಲ್ಲಿ ಮುಕ್ತಿಯನ್ನು ಕರುಣಿಸು. ನರಕಾಸುರ, ನೀನು ನೀನಾಗಿಯೇ ನಾನು ಎಂಬ ಅಹಂಕಾರದಿಂದ ಮೆರೆದಾಡಿದೆ. ಇಂದು ನೀನಲ್ಲದೆ ಬೇರೆ ಯಾರೂ ಇಲ್ಲ ಎಂದು ಶರಣಾದೆ. ನಿನ್ನ ಇಚ್ಛೆಯನ್ನು ಪೂರೈಸುತ್ತೇನೆ. ಹಾ. ಆಶ್ವಿಜ ಬಹುಳ ತ್ರಯೋದಶಿಯ ರಾತ್ರಿಯೆಂದು ನೀನು ನನ್ನನ್ನು ತಿಳಿಯುವಂತಾಯಿತು. ಹಾ. ನಿನಗಿಂದು ಜ್ಞಾನೋದಯ. ಹಾ. ಈ ಮುಹೂರ್ತವನ್ನು ಎಲ್ಲರೂ ಆಚರಿಸಲಿ. ಹಾ. ಇನ್ನೇನು ಚತುರ್ದಶಿಯು ಸಮೀಪಿಸುತ್ತಿದೆ. ಹಾ. ಲೋಕಕ್ಕೆ ಬೆಳಕು ಹರಿಯಲಿದೆ. ಹಾ. ಬಾಲರಿಂದ ವೃದ್ಧರವರೆಗೂ ಈ ಸಂದರ್ಭದಲ್ಲಿ ತೈಲಾಭ್ಯಂಜನವನ್ನು ಮಾಡಿ ವ್ರತಾಚರಣೆಯ ಮೂಲಕವಾಗಿ ಅಜ್ಞಾನವೆಂಬ ಕತ್ತಲೆಯನ್ನು ದೂರ ಮಾಡಿ ಜ್ಞಾನದ ಬೆಳಕು ಪ್ರತಿಯೊಬ್ಬರಲ್ಲಿಯೂ ಮೂಡಿ ಬಂದು ಸಚ್ಚಾರಿತ್ಯ ಉಳ್ಳವರಾಗಿ ವ್ಯವಹರಿಸಿ ಧರ್ಮಾತ್ಮರೆನಿಸಿ ಬಾಳಲು ನಾಂದಿ ಹಾಡುವ ಈ ದಿನ ನರಕ ಚತುರ್ದಶಿ ಎಂದು ಖ್ಯಾತಿಗೊಳ್ಳಲಿ. ಇನ್ನು ನಿನ್ನ ಬೇಡಿಕೆ ಏನು? ಅದನ್ನು ಪೂರೈಸುತ್ತೇನೆ. ಪಾಲುಸುಕೆ ದೋಷ ಸಂಧಿಮತಂ ಹಾ. ಎಂಬ ವಿಚಾರ ಸ್ಪಷ್ಟವಾಯಿತು. ಹಾ. ದೋಷಪೂರಿತವಾದ ಈ ಸುರಬಂಧನದಿಂದ ನನಗೆ ಮುಕ್ತಿಯನ್ನು ಕರುಣಿಸು. ನಿನ್ನ ಪದತಲದಲ್ಲಿ ಶಾಶ್ವತವಾದ ನೆರೆಯನ್ನು ಕರುಣಿಸು. ಆಗಲಿ. ಭೌತಿಕವಾದ ನಿನ್ನ ದೇಹಕ್ಕೆ ಅಂತ್ಯವನ್ನು ಕಾಣಿಸುತ್ತೇನೆ. ನಿನ್ನ ತೇಜಸ್ಸು ನನ್ನಲ್ಲಿ ಐಕ್ಯವಾಗಲಿ. ಸಿದ್ಧನಾಗು. ನರಕಾಸುರನನ್ನು ಕೊಂದಿದ್ದಾಯಿತು. ಹೌದು, ದೇವೇಂದ್ರನಿಗೆ ಸೇರಬೇಕಾದ ವಸ್ತುಗಳನ್ನು ಒಪ್ಪಿಸಿದ್ದಾಯಿತು. ಒಪ್ಪಿಸಿದ್ದಾಯಿತು. ಇನ್ನು ನಮ್ಮ ಅಂತಃಪುರಕ್ಕೆ ಹೋಗೋಣ. ಎಲ್ಲಿಗೆ? ನಮ್ಮ ಮನೆಗೆ. ಈಗ ಬಂದದ್ದು ಈಗ ಆದದ್ದು ಬರೀ ನಿಮ್ಮ ಕೆಲಸ ಅಷ್ಟೇ. ನನ್ನ ಕೆಲಸ ಇನ್ನು ಆಗೇ ಇಲ್ಲ. ಯಾವ ಕೆಲಸ? ಪಾರಿಜಾತದ ವೃಕ್ಷ ಸ್ವಾಮಿ. ಆದರೆ ಹಾ. ನಂದನ ಮನದ ಮೂಲಕವಾಗಿ ಹಾ. ಪಾರಿಜಾತ ವೃಕ್ಷವನ್ನು ನಿನಗೆ ತೋರಿಸುತ್ತಾ ದ್ವಾರಕೆಗೆ ಹೋಗೋಣ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ